ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಮೀನನ್ನ ವಶಪಡಿಸಿಕೊಂಡಿರುವ ಪರಿಣಾಮ ಸಾಕಷ್ಟು ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ಜನರೇ ಶಾಕ್ ಆಗುವಂತ ಸ್ಟೋರಿ. ನಕಲಿ ದಾಖಲೆ, ನಕಲಿ ವ್ಯಕ್ತಿ ಥೇಟ್ ಒರಿಜಿನಲ್ ರೀತಿಯಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರಲ್ಲ, ನೆಕ್ಸ್ಟ್ ಡೇ ನಿಮ್ಮದೇ ಆಗಿರಲ್ಲ ಆ ಜಾಗ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಳಗಾವಿಯ ನಕಲಿ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಒರಿಜಿನಲ್ ಸುದ್ದಿ, ಆದ್ರೆ ನಕಲಿ ದಾಖಲೆಗಳನ್ನ ಒರಿಜಿನಲ್ ರೀತಿಯಲ್ಲಿ ತೋರಿಸಿ ಯಾವ ರೀತಿ ವಂಚನೆ ಮಾಡಲಾಗಿದೆ ಆ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಮದುರ್ಗ ತಾಲೂಕಿನ ಉಜ್ಜಿನಕೊಪ್ಪ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಗ್ರಾಮದ ಬಸವರಾಜ್ ರಡ್ರಟ್ಟಿ ಎಂಬುವರಿಂದ ನಕಲಿ ದಾಖಲೆ ಸೃಷ್ಟಿಯಾಗಿದೆಯಂತೆ. ಹನುಮಂತಪ್ಪ ಶಿವಣ್ಣವರ್ ಎಂಬುವರ ಜಮೀನನ್ನೇ ಮಾರ್ಬಿಟ್ಟಿದ್ದಾನಂತೆ ಕಿಲಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡುವ ಮೂಲಕ. ಜಮೀನು ಮಾರಾಟದ ಬಗ್ಗೆ ಮಾಹಿತಿಯನ್ನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರಂತೆ. ಬಿಎಸ್ ಪಾಟೀಲ್ ಮಾಹಿತಿ ಬಳಿಕ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಾದ್ರೂ ವಾಸ ಮಾಡ್ತಾ ಇದ್ರೆ, ನೀವೇನಾದ್ರೂ ಜಾಗ ಹೊಂದಿದ್ರೆ, ಭೂಮಿ ಇದ್ರೆ ಅದು ನಿಮ್ಮ ಹೆಸರಲ್ಲೇ ಇದೆಯಾ ಒಂದ್ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಇವತ್ತು ನಮ್ಮದೇ ಜಮೀನು, ನಾವೇನೋ ಕನಸು ಕಂಡಿರ್ತೀವಿ, ಆದ್ರೆ ನಾಳೆ ದಿನ ನಿಮ್ಮ ದಾಖಲಾತಿಗಳನ್ನ ನೋಡಿದ್ರೆ ಆ ಜಾಗ ನಿಮ್ದಾಗಿರುತ್ತಾ ಅನ್ನೋ ಡೌಟ್ ನಿಮಗೂ ಕೂಡ ಶುರುವಾಗಬಹುದು. ಅಂಥದ್ದೇ ಒಂದು ವಂಚನೆಯ ಕೇಸ್ ಬೆಳಗಾವಿ ಜಿಲ್ಲೆಯಲ್ಲೇ ಬೆಳಕಿಗೆ ಬಂದಿದೆ. ಹಾಗಾಗಿ ದಯವಿಟ್ಟು ನೀವೇನಾದ್ರೂ ಭೂಮಿ ಹೊಂದಿದ್ರೆ ಒಂದ್ಸಾರಿ ದಾಖಲಾತಿಗಳನ್ನ ಚೆಕ್ ಮಾಡ್ಕೊಂಡ್ಬಿಡಿ, ಅದು ನಿಮ್ಮ ಹೆಸರಲ್ಲೇ ಇದೆಯಾ ಅಥವಾ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಇವರದ್ದೇ ಇದು ಭೂಮಿ ಅನ್ನೋ ರೀತಿಯಲ್ಲಿ ಬೇರೆ ಯಾರಿಗಾದ್ರೂ ಮಾರಾಟ ಮಾಡಿದ್ದಾರಾ ಅಥವಾ ದಾಖಲಾತಿಗಳನ್ನ ತಿದ್ದುಪಡಿ ಮಾಡ್ಲಾಕಿದೆಯಾ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಬಹುತೇಕ ಜನ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಶಿವಪ್ಪ ಗಿರಪ್ಪ ಶಿವಣ್ಣವರು ಹಾಗೂ ಹನುಮಂತಪ್ಪ ಗಿರಪ್ಪ ಶಿವಣ್ಣವರು ನಮ್ಮಿಬ್ಬರ ಆಸ್ತಿಯನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಉಜ್ಜಿನಕೊಪ್ಪ ಗ್ರಾಮದಲ್ಲಿ ಇರುತ್ತದೆ. ಈ ಆಸ್ತಿಯನ್ನು ಬಸವರಾಜ್ ಬಾಳಪ್ಪ ರಡ್ರಟ್ಟಿ ಇವನು ನಮ್ಮ ಹೆಸರಿನಲ್ಲಿ ಬೇರೆಯವರನ್ನು ಕುಂದಿರಿಸಿ ಖರೀದಿಸಿಕೊಂಡು ನೋಂದಣಿ ಮಾಡಿಸಿಕೊಂಡಿರುತ್ತಾನೆ. ಇವನು ಹಾಗೂ ಇವನ ಇದ್ದ ಮೂಡಲಗಿ ಸಬ್ ರಿಜಿಸ್ಟರ್ದಲ್ಲಿ ಕೊಟ್ಟು ದಾಖಲೆಯನ್ನು ಸೃಷ್ಟಿಸಿ ನಮ್ಮ ಇರುವಂಥ ಜನರನ್ನು ಕೂಡಿಸಿ ಫೋರ್ಜರಿ ಸಹಿ ಮಾಡಿಸಿ ನಮ್ಮ ಆಸ್ತಿಯನ್ನು ಕಬಳಿಸುತ್ತಾರೆ. ಇವರನ್ನು ನಾವು ಕಡ್ಕೋಳ್ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿ ಹಾಗೂ ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಕಂಡು ಬಂದದ್ದನ್ನು ಮತ್ತು ಸ್ವಲ್ಪ ಅಗಾಧವಾದದ್ದು, ಸ್ವಲ್ಪ ಪೇನ್ಫುಲ್ ಆದದ್ದನ್ನು, ಕೆಲವು ವಿಷಯಗಳನ್ನು ಮಾತ್ರ ಹಂಚಿಕೊಳ್ತೀನಿ. ಏನು ನಡೆದಿದೆ ವ್ಯವಹಾರ ಇಲ್ಲಿ ಅಂತಂದು ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವಿಯಲ್ಲಿ ನಡೀತಾ ಇದೆ. ಅದು ಯಾಕೋ ನೀವು ಕಂಡು ಹಿಡಬೇಕು. ಒಂದು ಸ್ವಲ್ಪ ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ, ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ,